ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿರು ಬೇಸಿಗೆಯ ಬಿಸಿಲಿಗೆ ರಾಜ್ಯದ ಜನತೆ ಅಕ್ಷರಶಃ ಹೈರಾಣಾಗಿದ್ರು. ದಿನದಿಂದ ದಿನಕ್ಕೆ ಏರ್ತಾ ಇದ್ದಂತಹ ತಾಪಮಾನ ನೋಡಿ ಈ ಬಾರಿ ಬೇಸಿಗೆಯನ್ನ ಕಳೆಯುವುದು ಹೇಗೆ ಅಂತ ಚಿಂತೆಗೀಡಾಗಿದ್ರು. ಆದ್ರೆ ಪ್ರಕೃತಿಯ ಆಟವನ್ನ ಬಲ್ಲವ್ರು ಯಾರು? ಯುಗಾದಿ ಹಬ್ಬಕ್ಕೂ ಮುನ್ನವೇ ರಾಜ್ಯದಲ್ಲಿ ವರುಣದೇವ ತಂಪೆರೆದಿದ್ದಾನೆ. ಹೌದು, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತ ಮತ್ತು ತೇವಾಂಶ ಭರಿತ ಮೋಡಗಳ ಪರಿಣಾಮ ರಾಜ್ಯದ ಹಲವೆಡೆ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕತೆ ಹೇಳೋದಾದ್ರೆ ಕಳೆದ ಕೆಲವು ದಿನಗಳಿಂದ ಬಿಸಿಲು ನೆತ್ತಿ ಸುಡ್ತಾ ಇತ್ತು. ಆದ್ರೆ ಸೋಮವಾರ ತಡರಾತ್ರಿ ಶುರುವಾದಂತಹ ತುಂತುರು ಮಳೆ ಮಂಗಳವಾರ ಸಂಜೆ ಹೊತ್ತಿಗೆ ಅಬ್ಬರದ ರೂಪವನ್ನು ಪಡೆದುಕೊಂಡಿತ್ತು. ಕೆಂಗೇರಿ, ಬಾಪೂಜಿ ನಗರ, ಚಾಮರಾಜಪೇಟೆ ಟೌನ್ ಹಾಲ್ ಮತ್ತು ವಿಧಾನಸೌಧ ಸೇರಿದಂತೆ ನಗರದ ಹಲವೆಡೆ ಗಾಳಿ ಸಹಿತ ಜೋರು ಮಳೆಯಾಗಿದೆ. ವಿಜಯನಗರ, ದೀಪಾಂಜಲಿ ನಗರ, ಮೈಸೂರು ರಸ್ತೆಯ ಭಾಗಗಳಲ್ಲಿ ಸುರಿದಂತಹ ಮಳೆ ಬಿಸಿಲಿನಿಂದ ಬಸವಳಿದಿದ್ದಂತಹ ಬೆಂಗಳೂರಿಗರಿಗೆ ದೊಡ್ಡ ಮಟ್ಟದ ರಿಲೀಫ್ ಅನ್ನು ನೀಡಿದೆ. ಕೆಲವು ಕಡೆ ರಸ್ತೆಗಳಲ್ಲಿ ರಾಶಿ ರಾಶಿ ಆಲಿಕಲ್ಲು ಬಿದ್ದು ಜನ ಪುಳಕಿತರಾಗಿದ್ರು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಹೆಚ್ಚಾಗುತ್ತಾ? ಬೇಸಿಗೆ ಕಾಲ ಮುಗ್ದೇ ಹೋಯ್ತಾ? ಮಳೆಗಾಲದಲ್ಲಿ ಚಳಿ ಹೆಚ್ಚಾಗುತ್ತಾ? ಈ ಎಲ್ಲ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವೂರು? ನಿಮ್ಮೂರಲ್ಲಿ ಮಳೆ ಬಂತಾ? ಆಲಿಕಲ್ಲು ಬಿತ್ತಾ? ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಒಂದ್ ಕಡೆ ಮಳೆ ತಂಪಿರಿದ್ರೆ ಮತ್ತೊಂದ್ ಕಡೆ ಬಿಬಿಎಂಪಿಯ ಅವ್ಯವಸ್ಥೆಗಳು ಎಂದಿನಂತೆ ಅನಾವರಣಗೊಂಡಿದ್ವು. ಮಳೆಯ ಅಬ್ಬರಕ್ಕೆ ತಗ್ಗು ಪ್ರದೇಶದ ಹಲವು ಮನೆಗಳಿಗೆ ನೀರು ನುಗ್ಗಿತ್ತು. ರಸ್ತೆಗಳಲ್ಲಿ ನೀರು ನಿಂತು ದ್ವಿಚಕ್ರ ವಾಹನಗಳು ಮುಳುಗಡೆಯಾದಂತಹ ದೃಶ್ಯಗಳು ಕಂಡುಬಂದವು. ಆದ್ರೂ ಮೋಡ ಕವಿದ ವಾತಾವರಣದಿಂದಾಗಿ ಏರಿಕೆಯಾಗಿದ್ದಂತಹ ತಾಪಮಾನ ತುಸು ಇಳಿಮುಖವಾಗಿದ್ದು ಸದ್ಯಕ್ಕಂತೂ ಸಿಲಿಕಾನ್ ಸಿಟಿ ಕೂಲ್ ಆಗಿದೆ. ಇನ್ನು ಮಳೆಯ ಅಬ್ಬರಕ್ಕೆ ಕೇವಲ ರಾಜಧಾನಿಗೆ ಮಾತ್ರ ಸೀಮಿತವಾಗಿಲ್ಲ. ಉತ್ತರ ಕರ್ನಾಟಕದ ಹಲವು ಭಾಗದಲ್ಲೂ ಕೂಡ ವರ್ಣನ ರೌದ್ರಾವತಾರ ಕಂಡುಬಂತು. ಬೆಳಗಾವಿಯಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ದಿಢೀರನೆ ಶುರುವಾದ ಆಲಿಕಲ್ಲು ಮಳೆ ಕೇವಲ ಒಂದೇ ಗಂಟೆಯಲ್ಲಿ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿತು. ಬಲವಾಗಿ ಬೀಸಿದ ಬಿರುಗಾಳಿಗೆ ರಸ್ತೆ ಬದಿ ನಿಂತಿದ್ದಂತಹ ದ್ವಿಚಕ್ರ ವಾಹನಗಳು ಉರುಳಿಬಿದ್ವು. ನಗರದಲ್ಲಿ ಅಳವಡಿಸಲಾಗಿದ್ದಂತಹ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ನೆಲಕ್ಕುರುಳಿದ್ವು. ಹಲವಾರು ರಸ್ತೆಗಳಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಯಿತು. ವಾಹನ ಸಂಚಾರಕ್ಕೆ ಅಡಚಣೆಯಾದ್ರೂ ಕೂಡ ತೀವ್ರ ಶಾಖದಿಂದ ತತ್ತರಿಸಿದಂತಹ ಬೆಳಗಾವಿ ಜನತೆಗೆ ಮಳೆ ಖುಷಿ ತಂದುಕೊಟ್ಟಿದಂತೂ ಸುಳ್ಳಲ್ಲ. ಇನ್ನು ವಿದ್ಯಾಕಾಶಿ ಧಾರವಾಡದಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ. ಕಲಘಟಕಿಯಲ್ಲಿ ರಸ್ತೆಗಳ ತುಂಬೆಲ್ಲ ಆಲಿಕಲ್ಲುಗಳ ಸಂಗ್ರಹವಾಗಿದೆ. ಕಾಶ್ಮೀರದಂತಹ ವಾತಾವರಣ ನಿರ್ಮಾಣವಾಗಿತ್ತು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಮಧ್ಯಾಹ್ನದ ನಂತರ ಮೋಡ ಕವಿದು ಆಲಿಕಲ್ಲು ಮಲಿ ಸುರಿಯಿತು. ಮಳೆಯಿಂದಾಗಿ ನಗರದ ಕೆಲವು ಭಾಗಗಳಲ್ಲಿ ಸಂಚಾರಕ್ಕೆ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾದ್ರೂ ಕೂಡ ಬಿಸಿಲಿನ ತಾಪಕ್ಕೆ ಬೆಂದಂತಹ ಜನರಿಗೆ ಇದೊಂದು ಸಿಹಿ ಸುದ್ದಿಯಾಗಿತ್ತು. ಇನ್ನು ನಗರ ಪ್ರದೇಶದ ಜನರಿಗೆ ಈ ಅಕಾಲಿಕ ಮಳೆ ಬಿಸಿಲಿನ ತಾಪದಿಂದ ಮುಕ್ತಿ ನೀಡಿ ಖುಷಿಯನ್ನು ತಂದಿರಬಹುದು. ಆದ್ರೆ ಅನ್ನದಾತರಿಗೆ ಮಾತ್ರ ಈ ಆಲಿಕಲ್ಲು ಮಳೆ ಆತಂಕದ ಕಾರ್ಮೋಡವಾಗಿ ಪರಿಣಮಿಸಿದೆ. ಹೌದು, ವಿಜಯನಗರ ಜಿಲ್ಲೆಯ ಮುದ್ದೆಬಿಹಾಳ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ದಿಢೀರನೆ ಸುರಿದ ಆಲಿಕಲ್ಲು ಸಹಿತ ಮಳೆ ರೈತರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದೆ. ಬಿಸಿಲಿನಿಂದ ತೊಂದರೆಯಾಗಿದ್ದಂತಹ ಜನಸಾಮಾನ್ಯರಿಗೆ ಇದು ಸಮಾಧಾನ ತಂದಿದ್ರೂ ಕೂಡ ಬಿರುಗಾಳಿ ಹಾಗೂ ಆಲಿಕಲ್ಲುಗಳಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವ ಭೀತಿ ರೈತರನ್ನ ಕಾಡ್ತಾ ಇದೆ. ದ್ರಾಕ್ಷಿ, ನಿಂಬೆ ಸೇರಿದಂತೆ ಪ್ರಮುಖ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಗಳ ಬಗ್ಗೆ ರೈತರು ತೀವ್ರವಾಗಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಮಳೆಯ ಕೇವಲ ಒಂದೆರಡು ದಿನದ ಕಥೆಯ? ಖಂಡಿತ ಇಲ್ಲ. ರಾಜ್ಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆ ಪ್ರಕಾರ ಮಾರ್ಚ್ 18ರಿಂದ ಮಾರ್ಚ್ 22ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ನಗರ, ಗ್ರಾಮಾಂತರ ಹಾಗೂ ದಕ್ಷಿಣ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ವಿಜಯಪುರ ಸೇರಿದಂತೆ ಹಲವೆಡೆ ವರುಣನ ಅಬ್ಬರ ಮುಂದುವರಿಯುತ್ತೆ. ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾದಂತೆ ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಂದ ಇಂತಹ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆ ಬೀಳುವುದು ಸಾಮಾನ್ಯ. ರಾಜ್ಯದಲ್ಲಿ ವಾರ ಪೂರ್ತಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಂದು ವಿಶೇಷ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಈ ಬೇಸಿಗೆ ಮಳೆಯ ಅವಧಿ ಕೇವಲ 15 ಅಥವಾ 30 ನಿಮಿಷ ಇದ್ರೂ ಕೂಡ ಅದರ ತೀವ್ರತೆ ಅಂದ್ರೆ ಬೀಳುವ ಮಳೆಯ ಪ್ರಮಾಣ ಹಾಗೂ ಬಿರುಗಾಳಿಯ ವೇಗ ಬಹಳ ಜಾಸ್ತಿ ಇರುತ್ತೆ. ಇನ್ನು ಮಳೆ ಬಂತೆಂದು ಸಂಭ್ರಮಿಸುವ ಭರದಲ್ಲಿ ನಾವು ಪ್ರಾಣಾಪಾಯವನ್ನ ಮರೆಯುವಂತಿಲ್ಲ. ಹವಾಮಾನ ಇಲಾಖೆ ತೀವ್ರ ಸ್ವರೂಪದ ಗುಡುಗು ಮತ್ತು ಮಿಂಚಿನ ಎಚ್ಚರಿಕೆಯನ್ನು ನೀಡಿದೆ. ಹಾಗಾಗಿ ರೈತರು, ಕುರಿಗಾಹಿಗಳು ಮತ್ತು ಸಾರ್ವಜನಿಕರು ಮಳೆ ಬರುವ ಮುನ್ಸೂಚನೆ ಇದ್ದಾಗ ಅಥವಾ ಗುಡುಗು ಮಿಂಚು ಶುರುವಾದಾಗ ಜಾಗರೂಕರಾಗಿರಬೇಕು. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ಆಶ್ರಯ ಪಡೆಯಬಾರದು. ವಿದ್ಯುತ್ ತಂತಿ ಹಾದು ಹೋಗುವ ಮಾರ್ಗದ ಕೆಳಗೆ, ಟ್ರಾನ್ಸ್ಫಾರ್ಮರ್ ಗಳ ಬಳಿ, ಕೆರೆ, ನದಿ ಮುಂತಾದ ನೀರಿನ ಸಮೀಪ ನಿಂತುಕೊಳ್ಳಬಾರದು. ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿರುತ್ತೆ. ಈವರೆಗೆ ರಾಜ್ಯದ ಎಲ್ಲೆಲ್ಲಿ ಮಳೆಯಾಗಿದೆ ಮತ್ತು ಅದರಿಂದಾದ ಪರಿಣಾಮಗಳು ಏನು ಅಂತ ನೋಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ವಾತಾವರಣ ಹೇಗಿರುತ್ತೆ ಎಂಬಂತಹ ಹವಾಮಾನ ಇಲಾಖೆಯ ಅಧಿಕೃತ ಮುನ್ಸೂಚನೆಯನ್ನು ಗಮನಿಸೋಣ. ಮಾರ್ಚ್ 18ರಿಂದ ಮಾರ್ಚ್ 22ರವರೆಗೆ ರಾಜ್ಯಾದ್ಯಂತ ಮಳೆಯ ಭರ ಮುಂದುವರಿಯುತ್ತೆ. ಇನ್ನು ಬೇಸಿಗೆ ತಾಪಮಾನ ಹೆಚ್ಚಾದಾಗ
ಭೂಮಿಯ ಮೇಲ್ಮೈನಲ್ಲಿರುವಂತಹ ಗಾಳಿಯು ತೀವ್ರವಾಗಿ ಕಾಯುತ್ತೆ. ಬಿಸಿಯಾದ ಗಾಳಿ ಹಗುರವಾಗೋದ್ರಿಂದ ಅದು ವೇಗವಾಗಿ ಆಕಾಶದತ್ತ ಮುನ್ನುಗ್ಗುತ್ತೆ. ಇದನ್ನ ನಾವು ಅಪ್ ಡ್ರೈಫ್ಟ್ ಅಥವಾ ತೀವ್ರಗತಿಯ ಊರ್ಧ್ವಮುಖಿ ಮಾರುತ ಅಂತ ಕರಿತೀವಿ. ಇನ್ನು ಈ ಬಿಸಿ ಗಾಳಿಯ ಜೊತೆಗೆ ವಾತಾವರಣದಲ್ಲಿರುವಂತಹ ತೇವಾಂಶವು ಕೂಡ ಮೇಲಕ್ಕೆ ಹೋಗುತ್ತೆ. ಗಾಳಿಯು ಎತ್ತರಕ್ಕೆ ಹೋದಂತೆಲ್ಲ ತಂಪಾಗುತ್ತಾ ಸಾಗುತ್ತೆ. ಒಂದು ಹಂತದಲ್ಲಿ ತೇವಾಂಶವು ನೀರಿನ ಹನಿಗಳಾಗಿ ಪರಿವರ್ತನೆಯಾಗಿ ದಟ್ಟವಾದ ಕಪ್ಪು ಮೋಡಗಳನ್ನ ಸೃಷ್ಟಿ ಮಾಡುತ್ತೆ. ಇವುಗಳನ್ನೇ ನಾವು ಸಿಡಿಲು ಬಾಂಬ್ ಅಂತ ಕರೀತೇವೆ. ಇವು 16 ಕಿಲೋಮೀಟರ್ ಎತ್ತರದವರೆಗೆ ಬೆಳೆಯಬಲ್ಲವು. ಇನ್ನು ಮೋಡದ ಮೇಲ್ಭಾಗದಲ್ಲಿ ತಾಪಮಾನವು -ಡಿಗ್ರಿ ಆಗಿರುತ್ತೆ. ಇಲ್ಲಿಗೆ ತಲುಪಿದಂತಹ ನೀರಿನ ಹನಿಗಳು ತಕ್ಷಣವೇ ಸಣ್ಣ ಹಿಮದ ಹನಿಗಳಾಗಿ ಬದಲಾಗುತ್ತೆ. ಇವುಗಳನ್ನ ಹಿಮದ ಬೀಜ ಅಂತ ಕರೀತೇವೆ. ಈಗ ಅಸಲಿ ಆಟ ಶುರುವಾಗುತ್ತೆ. ಮೋಡದೊಳಗಿರುವ ತೀವ್ರವಾದ ಅಪ್ರಾಫ್ಟ್ಗಳು ಈ ಸಣ್ಣ ಹಿಮದ ಹನಿಯನ್ನ ಮತ್ತೆ ಮತ್ತೆ ಮೋಡದ ಮೇಲ್ಭಾಗಕ್ಕೆ ನುಗ್ಗುತ್ತೆ. ಹಿಮದ ಹನಿಯು ಕೆಳಗೆ ಬೀಳಲು ಪ್ರಯತ್ನಿಸಿದಾಗಲೆಲ್ಲ ಕೆಳಗಿನಿಂದ ಬರುವಂತಹ ಬಿಸಿ ಗಾಳಿ ಅದನ್ನ ಮೇಲಕ್ಕೆ ತಳ್ಳುತ್ತೆ. ಪ್ರತಿ ಬಾರಿಯೂ ಈ ಹನಿಯ ಮೇಲೆ ಸೂಪರ್ ಕೋಲ್ಡ್ ನೀರು ಹತ್ತಿ ಘನೀಭವಿಸಿ ಹಿಮದ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತೆ. ಇದು ಈರುಳ್ಳಿಯ ಪದರಗಳಂತೆಯೇ ಒಂದರ ಮೇಲೊಂದರಂತೆ ಪರದೆಗಳನ್ನ ಹೊಂದಿರುತ್ತೆ. ಕೊನೆಗೆ ಆಲಿಕಲ್ಲು ಅಪ್ರಾಫ್ಟ್ ಮಾರುತಗಳಿಗೆ ತಡೆಯಲು ಸಾಧ್ಯವಾಗದಷ್ಟು ಭಾರವಾದಾಗ ಅದು ಗುರುತ್ವಾಕರ್ಷಣೆಯ ಬಲದಿಂದ ವೇಗವಾಗಿ ಭೂಮಿಯ ಮೇಲೆ ಅಪ್ಪಳಿಸುತ್ತೆ. ಇದನ್ನೇ ನಾವು ಆಲಿಕಲ್ಲು ಮಳೆ ಅಂತೀವಿ. ಈ ಪ್ರಕ್ರಿಯೆಯ ಜೊತೆಗೆ ಮೋಡದಲ್ಲಿರುವಂತಹ ಸ್ಥಿರ ವಿದ್ಯುತ್ ಶಕ್ತಿಯು ಸಿಡಿಲು ಮತ್ತು ಗುಡುಗನ್ನ ಸೃಷ್ಟಿಸುತ್ತೆ. ಮೋಡದಿಂದ ಹೊರಬರುವಂತಹ ತಂಪು ಗಾಳಿಯು ಭೂಮಿಯ ಮೇಲೆ ತೀವ್ರವಾದ ಬಿರುಗಾಳಿಯಾಗಿ ಬೀಸುತ್ತೆ. ಬೇಸಿಗೆಯ ಬಿಸಿಲು ಎಷ್ಟು ಜಾಸ್ತಿ ಇರುತ್ತದೆಯೋ ಅಪ್ಡ್ರಾಫ್ಟ್ ಅಷ್ಟು ತೀವ್ರವಾಗಿರುತ್ತೆ ಮತ್ತು ಆಲಿಕಲ್ಲುಗಳ ಗಾತ್ರ ಕೂಡ ಅಷ್ಟು ದೊಡ್ಡದಾಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ತಂಪಾದ ಹವೆಯ ಜೊತೆಗೆ ಅನಿರೀಕ್ಷಿತ ಅವಾಂತರವನ್ನ ಕೂಡ ತರುತ್ತೆ. ಆಲಿಕಲ್ಲು ಮಳೆಯ ಹಿಂದೆ ಇಷ್ಟೊಂದು ಸಂಕೀರ್ಣವಾದ ವೈಜ್ಞಾನಿಕ ಪ್ರಕ್ರಿಯೆ ಇದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಸೊ ಅದಕ್ಕಾಗಿಯೇ ಇದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಿತು. ಸೊ ಒಟ್ನಲ್ಲಿ ಯುಗಾದಿ ಹಬ್ಬದ ಹೊಸ್ತಿಲಲ್ಲಿ ಬಂದಿರುವಂತಹ ಈ ಮಳೆ ಬಿಸಿಲಿನ ಜಳಕ್ಕೆ ಬೆಂದಂತಹ ಪ್ರಕೃತಿಗೆ ನಗರದ ಜನತೆಗೆ ತಂಪೆರೆದಿದೆ. ಆದ್ರೆ ಅದೇ ಮಳೆ ಬಿರುಗಾಳಿ ಆಲಿಕಲ್ಲಿನ ರೂಪವನ್ನು ಪಡೆದು ಅನ್ನದಾತರ ನಿದ್ದೆಯನ್ನ ಗೆಡಿಸಿದೆ. ಮುಂಬರುವ ದಿನಗಳಲ್ಲಿ ವರುಣದೇವ ಕೇವಲ ತಂಪೆರೆಯಲಿ, ಯಾವುದೇ ಅನಾಹುತವನ್ನ ಸೃಷ್ಟಿಸದಿರಲಿ ಅಂತ ಆಶಿಸೋಣ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.